ಎಲ್ರಿಗೂ ನಮಸ್ಕಾರ. ವಿಷಯ ಬಹುಶಃ ಗೊತ್ತಿರ್ಬೋದು, ಬಟ್ ನಾವು ಅಫಿಷಿಯಲ್ ಆಗಿ ಒಂದು ಹೇಳ್ಬಿಡ್ತೀವಿ. ಮತ್ಸ್ಯಗಂಧ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಿದ್ದೀವಿ ಎಲ್ಲ ತಂಡದವರು ಸೇರಿಕೊಂಡು. ಸೊ ಇಲ್ಲಿ ವಿಶೇಷವಾಗಿ ಪ್ರಶಾಂತ್ ಸಿದ್ಧಿಯವರು ಮ್ಯೂಸಿಕ್ಕನ್ನು ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರು ಮ್ಯೂಸಿಕ್ಗೆ ಬಂದಂಥ ರೀತಿ, ಆಮೇಲೆ ಅಲ್ಲಿ ತೊಡಗಿಸ್ಕೊಂಡಂಥ ರೀತಿ ಮತ್ತು ಸಿನಿಮಾದ ಔಟ್ಪುಟ್ ಬಂದ ಮೇಲೆ ನಮಗೆ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರ, ಹೇಗೆ ಮಾಡಿದ್ರು ಇವರು ಅನ್ನೋದನ್ನೆಲ್ಲ ನಿಮಗೆ ಒಂಚೂರು ಪರಿಚಯಿಸಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದೊಂದು ಸಣ್ಣ ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದೀವಿ. ಸೊ ಆ ವಿಚಾರವಾಗಿ ಪ್ರಶಾಂತ್ ಸಿದ್ಧಿಯವರು ಅವರ ಹಿನ್ನೆಲೆ ಮತ್ತು ಅವರ ಬೆಳೆದು ಬಂದಂಥ ರೀತಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಆ್ಯಕ್ಟರ್ ಆಗಿ ಸಾಕಷ್ಟು ತೊಡಗಿಸ್ಕೊಂಡಿದ್ದಾರೆ, ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಸಂಗೀತ ನಿರ್ದೇಶಕರಾಗಿ ಈಗ ಮುಂದೆ ಹೇಗೆ ಹೋಗ್ತಾರೆ ಮತ್ತು ಅವ್ರ ಜರ್ನಿ ಹೇಗಿರುತ್ತೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳಿ ಚೆನ್ನಾಗಿರುತ್ತೆ. ಸೊ ಸಿನಿಮಾ ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಸಿನಿಮಾದ 5 ಸಾಂಗ್ಗಳು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಪ್ರಶಾಂತ್ ಅವರು ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಅನ್ನೋದು ನಮಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ. ಪ್ರಶಾಂತ್ ಅವ್ರನ್ನ ಒಂದ್ಸರಿ ನೀವು ಕೇಳಿ ಏನು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅವರೇ ತಿಳಿಸ್ತಾರೆ. ಥ್ಯಾಂಕ್ ಯು. ಸಿನಿಮಾ ಕಂಪ್ಲೀಟ್ ಆಗಿದೆ, ಸೆನ್ಸಾರಿಗೆ ಹೋಗಿದೆ. ಈಗ ಫಸ್ಟು ಒಂದು ಲಿರಿಕಲ್ ವಿಡಿಯೋನ ಬಿಟ್ಟಿದ್ದೀವಿ. ಸೊ ಸಾಂಗು ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ. ಸೊ ಆ ಖುಷಿ ಇದೆ. ಆ ಖುಷಿಯ ಜೊತೆಗೆ ಫಸ್ಟ್ ಫಸ್ಟ್ಗೆ ಮೀಟ್ ಮಾಡಬೇಕಿತ್ತು, ಬಟ್ ಎಕ್ಸ್ಪೆರಿಮೆಂಟಲ್ ಇರೋದ್ರಿಂದ ಸಾಂಗು ಅವ್ರದ್ದು ಫಸ್ಟ್ ಬಿಟ್ಕೊಂಡು ಆಮೇಲೆ ಪ್ರೆಸ್ ಅವ್ರನ್ನ ಕರೆಯೋಣ ಅಂತ ಅವರು ಹೇಳಿದ್ರು. ಯಾಕೆಂತಂದ್ರೆ ಹೊಸಬರು, ಮ್ಯೂಸಿಕ್ಲಿ ಅವರು ಹೊಸಬರಾಗಿರೋದ್ರಿಂದ. ಸೊ ಆ ಭಯ ಇತ್ತು, ಬಟ್ ಆ ಭಯ ಈಗ ಇಲ್ಲ. ಸೊ ಹಾಗಾಗಿ ಇವಾಗ ಕರೆದಿದ್ದೀವಿ ಪ್ರೆಸ್ ಮೀಟ್ ಅಷ್ಟೇ. ಕಂಪ್ಲೀಟ್ ಉತ್ತರ ಕನ್ನಡದ ಸಿನಿಮಾ. ಹೊನ್ನಾವರ ಮತ್ತು ಕಾರವಾರ, ಈ ಕುಮಟಾ ಭಾಗದ ಕತೆ, ಮೀನುಗಾರರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಕತೆ ಮತ್ತು ಜನರಲ್ ಆಗೂ ಇರುತ್ತೆ. ಒಂದೊಳ್ಳೆ ಕಂಟೆಂಟ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಹೇಳಿದ್ದೀವಿ ಸಿನಿಮಾನ. ಈ ಪ್ರಶಾಂತ್ ಸಿದ್ಧಿ ಅವರು ಇದರಲ್ಲಿ ಮೀನುಗಾರರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮುಖ್ಯ ಇದರಲ್ಲೇ ಇದ್ದಾರೆ ಅವರು. ಜೊತೆಗೆ ಪೃಥ್ವಿ ಎಂಬಾರು ಲೀಡು, ಬಜರಂಗಿ ಲೋಕಿ ಅವರು ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ಇನ್ನು ಸಾಕಷ್ಟು ಜನ ಇದ್ದಾರೆ. ಕಿರಣ್ ನಾಯ್ಕರು ಇದ್ದಾರೆ, ದಿಶಾ ಶೆಟ್ಟಿ ಅಂತ ಒಂದು ಫೀಮೇಲ್ ಲೀಡ್, ನಿರೀಕ್ಷಾ ಶೆಟ್ಟಿ ಅಂತ ಇದ್ದಾರೆ, ಸಾಕಷ್ಟು ಇದ್ದಾರೆ. ಇದು ಸ್ಪೆಷಲ್ ಆಗಿ ಕಂಟೆಂಟ್ ಬೇಸ್ ಕಮರ್ಷಿಯಲ್ ಸಿನಿಮಾ. ಸೊ ಯೂಶ್ವಲ್ ಅಲ್ಲ. ಇದರಲ್ಲಿ ಮೀನುಗಾರರ ಬದುಕು, ಅವರ ಭಾವನೆ ಮತ್ತು ಬದುಕಿನ ಹೋರಾಟ, ಇದನ್ನು ನಾವು ಅಚ್ಚುಕಟ್ಟಾಗಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸರ್, ನನ್ನ ಬ್ಯಾಕ್ಗ್ರೌಂಡು, ನಾನು ಫಸ್ಟ್ ಸಿನಿಮಾ ಕಿನಾರೆ ಅಂತ. ಈ ಸಿನಿಮಾ ನನ್ನ ಮೊದಲನೇ ಸಿನಿಮಾ, ಇದು 2ನೇ ಸಿನಿಮಾ. ಮೊದಲೆಲ್ಲ ಒಂದು ವೆಬ್ ಸೀರೀಸ್ ಮಾಡಿದೆ, ಅದಿನ್ನು ರಿಲೀಸಿಗೆ ವೇಟಿಂಗಲ್ಲಿದೆ. ಸೊ ಇದು ನನ್ನ 2ನೇ ಸಿನಿಮಾ ಸದ್ಯಕ್ಕೆ. ಹಲೋ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾನು ಆ್ಯಕ್ಚುಲಿ ನನ್ನ ವೃತ್ತಿ ಸಿನಿಮಾ ಕ್ಷೇತ್ರ ಅಲ್ಲ. ನಾನು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡ್ಕೊಂಡು ನಾನು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ತಾಯಿದ್ದೆ. ಇವರ ಒಡನಾಟ ನನಗೆ ಮೊದಲಿಂದನೇ ಇತ್ತು. ಜಯರಾಜ್ ಪೂಜಾರಿ ಅವರು ಆವಾಗವಾಗ ಕತೆ ಹೇಳ್ತಾಯಿದ್ರು. ಇವರು ಆವಾಗ ಮ್ಯೂಸಿಕ್ ಮಾಡಿ ನಮಗೆ ರಂಜಿಸ್ತಾಯಿದ್ರು. ಇವನ್ನೆಲ್ಲ ನೋಡಿ ಒಂದ್ಸರಿ ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಯಾವುದೋ ಒಂದು ಇದರಲ್ಲಿ ಸಿನಿಮಾ ಬಂದ್ವಿ. ಅತ್ಯುತ್ತಮ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ. ನೀವೆಲ್ಲ ಮಾಧ್ಯಮ ಮಿತ್ರರು ಅದನ್ನು ನೋಡಿ ನೀವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವು ಇದನ್ನು ಬೆಳೆಸಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಅದರಲ್ಲಿ ಪ್ರಶಾಂತ್ ಸಿದ್ಧಿ ಅವರಂತೂ ಭಾಳ ಅತ್ಯುತ್ತಮವಾದಂಥ ಮ್ಯೂಸಿಕ್ ಮಾಡಿದ್ದಾರೆ. ಇದನ್ನು ಹೇಳೋದು. ನಾನು ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ಇದು ನನ್ನ 3ನೇ ಸಿನಿಮಾ. ಕಪಾಲ ಆದಮೇಲೆ ಮತ್ಸ್ಯಗಂಧ ಮಾಡ್ತಾ ಇರೋದು. ಸೊ ಫಸ್ಟು ಸರ್, ದೇವರಾಜ್ ಸರ್ಗೆ ಥ್ಯಾಂಕ್ ಮಾಡ್ತೀನಿ. ತುಂಬ ನ್ಯಾಚುರಲ್ ಸಬ್ಜೆಕ್ಟು, ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದೀವಿ. ಸಾಂಗ್ ಶೂಟ್ ಮಾಡೋವಾಗಲೇ ತುಂಬ ಅಲ್ಲೇ ಕುಣಿತಾ ಇದ್ವಿ ನಾವೆಲ್ಲ. ಅಂದರೆ ಆ ರೇಂಜಿಗೆ
ಬೀಟ್ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ. ಸೊ ನಮ್ಮ ಪ್ರಶಾಂತ್ ಸರ್ ಅಂತೂ ತುಂಬ ಲೈವ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ. ಸೊ ಸಿನಿಮಾಗೆ ಒಂದು ಮೈನ್ ಕೀ ಪಾಯಿಂಟ್ ಅಂದರೆ ಮ್ಯೂಸಿಕ್ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಸರ್. ಎಲ್ಲರಿಗೂ ನಮಸ್ಕಾರ. ನಾಗರಾಜ್ ಬೈಂದೂರು ಅಂತ. ಮತ್ಸ್ಯಗಂಧ ಸಿನಿಮಾದಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಜೊತೆಗೆ ಪ್ರಶಾಂತ್ ಸಿದ್ದಿ ಅವ್ರ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಸ್ಟಾರ್ಟಿಂಗ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದಾಗ ಸ್ವಲ್ಪ ಹೆಂಗೆ ಮಾಡ್ತಾರೆ ಅಂತ ಸ್ವಲ್ಪ ಡೌಟ್ ಇತ್ತು. ಫಸ್ಟ್ ಮಾಡಿದ್ದೆ ಅವರು ದೇವ ಬಾರು ಅಂತ ಒಂದು ಸಾಂಗ್ ಫಸ್ಟ್ ನಮ್ಮ ಟೀಮ್ಗೋಸ್ಕರ ಮಾಡಿದ್ರು. ಅವತ್ತೇ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಆಗಿಬಿಟ್ವಿ, ಚೆನ್ನಾಗಿ ಬರ್ತಿದೆ, ಚೆನ್ನಾಗಿ ಮಾಡ್ತಾರೆ ಅಂತ ಡಿಸೈಡ್ ಆದ್ವಿ. ಇವಾಗ ಒಂದು ಅದ್ಭುತವಾಗಿರುವಂಥ ಸಾಂಗ್ ಕೊಟ್ಟಿದ್ದಾರೆ. ಅದು ಇವಾಗ ಯೂಟ್ಯೂಬಲ್ಲಿ ಸ್ವಲ್ಪ ಚೆನ್ನಾಗೇ ಹೋಗ್ತಾ ಇದೆ. ಅದೇ ಖುಷಿ. ಇನ್ನು ಅವ್ರದ್ದೇ ಇದು ಪ್ರೆಸ್ ಮೀಟ್ ಆಗಿರೋದ್ರಿಂದ ಅವರೇ ಚೆನ್ನಾಗಿ ಮಾತಾಡಬೇಕು. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ನಾನು ಆಲ್ಮೋಸ್ಟ್ ಮುಂಚಿಂದನೂ ಎಲ್ಲರ ಜೊತೆ ಒಡನಾಡದಲ್ಲೇ ಇದ್ದವನು. ಯಾಕಂದರೆ ನಾನು ಆ್ಯಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನನ್ನ ಒಡನಾಡದಲ್ಲೇ ಇದ್ದವರು. ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅನ್ಕೋತೀನಿ. ಯಾಕಂದರೆ ನನ್ನ ಹಿನ್ನೆಲೆ ಏನು ಅಂದರೆ, ನಾನು ಮೂಲತಃ ರಂಗಭೂಮಿ ಕಲಾವಿದ, ನೀನಾಸಂ ಪಾಸ್ಔಟ್. ಆಮೇಲೆ ಪ್ರತಿನಿತ್ಯ ನಮ್ಮನೇಲಿ ಸಂಗೀತ, ನೃತ್ಯ, ನಾಟಕಗಳು, ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು. ಹಾಗಾಗ್ಬಿಟ್ಟು ನನ್ನ ಬಾಲ್ಯ ಶುರುವಾಗಿದ್ದೆ ನೀನಾಸಂನ ಒಂದು ನಾಟಕಗಳನ್ನು ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೇರಿಗೆ ಬರೋರು. ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡಕ್ಕೆ ಹೋಗ್ತಿದ್ರು. ಅವ್ರ ಜೊತೆ ನಾನು ಹೋಗ್ತಿದ್ದೆ. ನಾನು ಹೋದಾಗ ಅಲ್ಲಿ ಅವ್ರನ್ನ ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ. ಹಾಗಾಗ್ಬಿಟ್ಟು ನನಗೂ ಒಂದು ಪಾತ್ರವನ್ನ ಬಣ್ಣ ಹಚ್ಚಲಿಕ್ಕೆ ಕೊಟ್ಬಿಟ್ರು, ಚಿಕ್ಕ ಮಗು ಪಾತ್ರವನ್ನ. ಸೊ ಅಲ್ಲಿಂದ ಆ ರಿದಮ್ಸ್ಗಳು, ಆಮೇಲೆ ಸಂಗೀತ, ಆಮೇಲೆ ಡಮಾಮಿ ಕುಣಿತ, ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದ್ರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ರಿದಮ್ ಅಲ್ಲೇ ಇರ್ತಾರೆ ಸ್ವಲ್ಪ. ಯಾಕಂದ್ರೆ ಬೈ ಬರ್ತ್ ರಿದಮ್ ಇರುತ್ತೆ ಅವರಲ್ಲಿ, ಆ ಬ್ಲಡ್ ಅಲ್ಲೇ ಒಂದು ರಿದಮ್ ಇರುತ್ತೆ. ಯಾಕಂದ್ರೆ ಹುಟ್ಟತಾನೆ ಮನೆಯಲ್ಲಿ ಆ ಥರ ಮಾಹೋಲ್ ಇರುತ್ತೆ. ಹಾಗಾಗ್ಬಿಟ್ಟು ಅದು ಇದ್ದೇ ಇರುತ್ತೆ. ಸೊ ಅದೇ ಥರ ನನಗೂ ಇತ್ತು. ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನನ್ನ ತಾಯಿ ಸಿಂಗರ್ ಕೂಡ, ಅಂದ್ರೆ ಪ್ರೊಫೆಷನಲಿ ಈ ಥರ ಸಿಂಗರ್ ಅಲ್ಲ, ಒಂದು ಹಾಡುಗಾರ್ತಿ, ನಾಟಕದಲ್ಲಿ ಹಾಡುವಂಥವಳು, ಆಮೇಲೆ ನಾಟಕವನ್ನು ಮಾಡುವಂಥವಳು. ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದ್ಬಿಟ್ಟು, ನಾಟಕ ಎಲ್ಲ ಮುಗಿದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಆ ಡೈಲಾಗ್ಸ್ ಅನ್ನ ನಮ್ಮ ಹತ್ರ ಕೇಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಓದಕ್ಕೆ ಬರ್ತಿರ್ಲಿಲ್ಲ ಡೈಲಾಗ್ಸ್ ಅನ್ನ ಹೇಳಕ್ ಬರ್ತಿದ್ರು, ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದನ್ನ ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು, ಹಿಂಗೆ ಅಂತ. ಆಮೇಲೆ ಅವ್ರು ಒಂದು ಹಾಡಬೇಕಿತ್ತು, ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ, ನಾನು ಗುಣಗ್ತಿದ್ದೆ ಅದ್ರ ಜೊತೆಗೆ. ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನ. ಹಾಗಾಗ್ಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇದ್ದಿದ್ರದ್ದು. ಆದ್ರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ಆದ್ರೆ ಹಾಡೋದು, ಕುಣಿಬೇಕು, ಹಾಡೋದು ಅನ್ನೋದು ಒಂದು ಇತ್ತು. ಸೊ ಅಲ್ಲಿಂದ ನಂದು ಸ್ಟಾರ್ಟ್ ಆಗಿದ್ದು ನಾಟಕಗಳು, ಶಿಬಿರಗಳು. ಹಂಗೆ ಸ್ಟಾರ್ಟ್ ಆಗ್ಬಿಟ್ಟು ನಾನು ನನ್ನ ಕನ್ನಡ ಶಾಲೆಗೆ ಬಂದೆ. ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ್ ಮೇಷ್ಟ್ರು ಅಂತ ಒಬ್ಬರಿದ್ರು, ಶ್ರೀಧರ್ ಹೆಗಡೆ ಅಂತ. ಅವರು ನಮ್ಮನ್ನ ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು. ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಹಾಡಕ್ಕೆ ಇಟ್ಕೊಂಡಿದ್ರು. ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ, ಚೆನ್ನಾಗಿರುತ್ತೆ ಆಡಿ ಅಂತ. ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ, ಯಾಕಂದ್ರೆ ಅವರಿಂದನೇ ನಾನು ಕಲ್ತಿರೋದು. ಅವ್ರ ಹೆಸರು ಕುಸುಮಾ ಸಿದ್ದಿ ಅಂತ. ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು, ಕಿಣಿ ಕಿಣಿ ನಾಯಿ ಕಿಣಿ ಜಡ ಚೀಜ ಬಳ ಅಂತ ಹಿಂಗೆ ಆಡೋರು. ಸೊ ಇದು ನಂದು ಕಿವಿಯಲ್ಲಿ ಯಾವಾಗಲೂ ಗುಣಗ್ತಾ ಇತ್ತು. ಸೊ ಅದನ್ನ ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ, ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ. ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ, ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ. ಆದ್ರೆ ಅವ್ರದ್ದೇ ಅದು ವರದಾನ. ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಕಾರಂಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಎಲ್ಲ ಹಾಡಕ್ಕೆ ಶುರು ಮಾಡಿಬಿಟ್ಟು, ಅಲ್ಲಿಂದ ಮುಂದಿನ ಮೇಲ್ಗಲ್ಲು ಏನಂದ್ರೆ ಕಾಲೇಜಲ್ಲಿ ನಾಟಕಗಳನ್ನ ಡೈರೆಕ್ಷನ್ ಮಾಡ್ತಿದ್ದೆ, ಹಾಡ್ತಿದ್ದೆ. ಹಾಗೆ ಸ್ಟಾರ್ಟ್ ಆಯಿತು. ಕಾಲೇಜ್ ಮುಗಿದ್ಮೇಲೆ ನನ್ನ ಡೈರೆಕ್ಟ್ ಎಂಟ್ರಿ ನೀನಾಸಮ್ಮಿಗೆ ಬಂದೆ. ನೀನಾಸಮ್ಮಲ್ಲಿ ಗೊತ್ತಲ್ವಾ, ಪ್ರೊಫೆಷ್ನಲಿ ನಾವು ಕಲಿಯಕ್ಕೆ ನಮಗೆ ಬಹಳ ಅವಕಾಶ ಇರುತ್ತೆ. ಹಾಗೂ ಸಂಗೀತ, ನೃತ್ಯ, ನಾಟಕಗಳಿಗೆ ಬಹಳ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗಾಗ್ಬಿಟ್ಟು ಅಲ್ಲಿ ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚೂರ್ಡ್ ಆಯ್ತಾ. ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು, ಹಾರ್ಮೋನಿಯಂ ಕ್ಲಾಸ್ ಇರೋದು, ಮಾರ್ನಿಂಗ್ ಕ್ಲಾಸ್. ಸೊ ಹಾಗಾಗ್ಬಿಟ್ಟು
ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಯಾಕಂದ್ರೆ ನಾವು ಹಾರ್ಮೋನಿಯಂ ತಗೊಳ್ಳೋಂಗೆ ಇರಲಿಲ್ಲ, ಯಾಕಂದ್ರೆ ನಮ್ಗೆ ಅದ್ರದ್ದು ಇದಿಲ್ಲಲ್ಲ. ಹಾಗಾಗ್ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ. ಅಲ್ಲಿ ಮೊದಲೇ ನನಗೆ ಸ್ವರದ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರೋದ್ರಿಂದ ನನಗದು ಈಸಿ ಆಯ್ತು. ಆಮೇಲೆ ಇದ್ರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ನಂಗೆ ರಿದಮ್ ನುಡ್ಸಕ್ ಬರೋಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಮಾಮ ಅವ್ರು ತೀರ್ಕೊಂಡಿದ್ದಾರೆ, ಅವರು ಮೃದಂಗವನ್ನು ನುಡಿಸು. ಹಾಗಾಗ್ಬಿಟ್ಟು ರಿದಮ್ ನನಗೆ ಅಲ್ಲಿಂದ ಬಂದಿರೋದು. ಅಲ್ಲಿಂದ ನಾನು ನೀನಾಸಮ್ಮಲ್ಲಿ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಆಕ್ಟಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ, ಹಾಡ್ತಿದ್ದೆ, ಎಲ್ಲ ಆಯ್ತು. ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು. ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ, ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು. ಅದನ್ನ ಜಯಂತ್ ಕಾಯ್ಕಿಣಿ ಸರ್ ನಾಟಕವನ್ನು ನೋಡಿದ್ರು. ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯಪ್ಪಿ, ಸಿನಿಮಾಗೆ ಏನಾದ್ರು ಬರೋ ಪ್ಲಾನ್ ಇದೆಯಾ ಅಂತ ಕೇಳಿದ್ರು. ಸರ್ ಸದ್ಯಕ್ಕಿಲ್ಲ, ಬಟ್ ನಾನು ನೀನಾಸಮಿನ ಎಲ್ಲ ನನ್ನ ಕೆಲಸಗಳನ್ನ ಮುಗಿಸಿ ಬೇಕಾದ್ರೆ ಬರ್ತೀನಿ ಅಂದೆ. ಅದಕ್ಕೆ ಅವ್ರು ನಂಗೆ ಒಬ್ರು ನಂಬರ್ ಕೊಟ್ರು. ಅವರೇ ಯೋಗರಾಜ್ ಭಟ್. ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನಿಮಾ ನಡೀತಾ ಇತ್ತು. ನಾನು ನನ್ನ ನೀನಾಸಮಿನ ಎಲ್ಲ ಕೆಲಸಗಳನ್ನ ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯೋಗರಾಜ್ ಸರ್ಗೆ ಭೇಟಿ ಮಾಡಿದೆ. ಭೇಟಿ ಮಾಡಿದ್ಮೇಲೆ ಶುರುವಾಗಿದ್ದೆ ಪರಮಾತ್ಮ ಅಂತ ಸಿನಿಮಾ. ಆವಾಗ ಈ ಮ್ಯೂಸಿಕ್ಕಿನ ಎಲ್ಲ ಇದು ಮರ್ತು ಹೋಗಿತ್ತು ಸ್ವಲ್ಪ, ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು. ಸೊ ಪರಮಾತ್ಮ ಸಿನಿಮಾ ಸ್ಟಾರ್ಟ್ ಆಯಿತು. ತುಂಬಾ ಅಪ್ಪು ಸರ್ ಜೊತೆಗೆಲ್ಲ ಕೆಲಸ ಮಾಡಿದೆ. ಯಾಕಂದ್ರೆ ನಾವು ಅವ್ರನ್ನೆಲ್ಲ ಟಿವಿಯಲ್ಲಿ ನೋಡಿದ್ವಿ, ಎದುರುಗಡೆ ನೋಡಿದಾಗ ಒಂದ್ಸತಿ ಶಾಕ್ ಆಗೇ ಆಗುತ್ತೆ ನಮಗೆ. ಯಾಕಂದ್ರೆ ರಂಗಾಯಣರಗೋಣ, ಅವಿನಾಶ್ ಸರ್, ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ರು. ಸೊ ಆ ಜರ್ನಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯಿತು. ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್. ಅದ್ರ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣ ಬಾಂಡ್, ಮತ್ತೆ ಸೇಮ್ ಟೀಮ್, ರಂಗಾಯಣರಗೋರು, ಅಪ್ಪು ಸರ್, ಸೇಮ್ ಟೀಮ್, ಎಲ್ಲ ಸೇಮ್ ಟೀಮ್ ಆಗಿದ್ರಿಂದ ನನಗೆ ಓಪನ್ ಆಗಕ್ಕೆ ತುಂಬಾ ಈಸಿ ಆಯಿತು. ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್, ಸೂರಿ ಸರ್, ಜಯಂತ್ ಸರ್ ಇವ್ರ ಜೊತೆ ಒಡನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು. ಇದ್ರ ಮಧ್ಯದಲ್ಲಿ ಕೆಲವೊಂದ್ಸತಿ, ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡಿದಾಗಿಂದ ನಾವೇನು ಬಿಸಿ ಏನಿರಲ್ಲ, ಇದ್ರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ. ನಾಟಕದ ಗೀಳು ಬಿಟ್ಟಿರಲಿಲ್ಲ. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ. ಆ ನಾಟಕದಲ್ಲಿ ಕೋರಸ್ ಆಗಿ ಆಡ್ತಿದ್ದೆ, ಆಕ್ಟಿವ್ ಮಾಡ್ತಿದ್ದೆ, ಎಲ್ಲವೂ ಆಗ್ತಿತ್ತು. ಅಲ್ಲಿ ನನಗೊಬ್ರು ಪರಿಚಯ ಆಗ್ತಾರೆ, ನನ್ನ ಗೆಳೆಯರು ನಿರ್ಮಲನಾಥನ್ ಅಂತ. ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ, ನಾವೇ ಒಂದು ತಂಡ ಕಟ್ಟಬಾರದು ಅಂತ ಕೇಳ್ತಾರೆ. ಸೊ ನನಗೂ ಸರಿ ಅನ್ಸುತ್ತೆ. ಅವಾಗ ನಾವು ಒಂದು ತಂಡ ಕಟ್ತೀವಿ, ವೇಷ ರಂಗತಂಡ ಮತ್ತು ರಂಗಪ್ರಹರಿತ ರಂಗತಂಡ ಅಂತ. ಅದನ್ನ ಕಟ್ಟದಂತೂ ಕಟ್ಕೊಂಡ್ವಿ. ಆದ್ಮೇಲೆ ಆಕ್ಟ್ ಮಾಡಕ್ ನಟರು ಸಿಗೋರು, ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು, ಮ್ಯೂಸಿಕ್ ಸಿಗ್ತಿರ್ಲಿಲ್ಲ. ರಂಗಭೂಮಿಯಲ್ಲಿ ಇಷ್ಟು ಬ್ಯುಸಿ ಇದ್ದಾರೆ ಮ್ಯೂಸಿಷಿಯನ್ಸು, ಸಂಗೀತ ನಿರ್ದೇಶಕರು ಅಂದ್ರೆ ಹೇಳಂಗಿಲ್ಲ. ಅವ್ರು ಬರೋದೇ 2 ದಿನ, ಒಂದಿನ ರಿಹರ್ಸಲ್, ಒಂದಿನ ಶೋ, ಅಷ್ಟೊಳ್ಳೆ ಮುಗಿಸ್ಕೊಂಡ್ಬಿಡ್ಬೇಕು. ಹಾಗಾಗ್ಬಿಟ್ಟು ನಾವೇನ್ ಪ್ಲಾನ್ ಮಾಡಿದ್ವಿ, ಮೊದಲನೇದಾಗಿ ನನಗೆ ಈ ಟಚ್ ಇರೋದ್ರಿಂದ ನಾವೇ ಯಾಕೆ ನೀವು ಮ್ಯೂಸಿಕ್ ಮಾಡ್ಕೋಬಾರ್ದು, ನಮ್ಮ ನಾಟಕ, ನಮ್ಮ ನಿರ್ದೇಶನ, ನಮಗದ್ರದ್ದು ಒಳ ಅರ್ಥ ಗೊತ್ತಿರುತ್ತೆ, ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲು ಪರ್ಚೇಸ್ ಮಾಡಿದ್ದೆ ನನ್ನ ಈಗ ಈ ಸಿನಿಮಾಗೆ ನುಡಿಸಿರೋ ಹಾರ್ಮೋನಿಯಂ ಇದೆಲ್ಲ, ಅದೇ ಹಾರ್ಮೋನಿಯಂ. ಅದನ್ನ ತಗೊಂಡಿದ್ದು. ಆ ಹಾರ್ಮೋನಿಯಂ ತಗೊಂಡು ನಾನು ನನ್ನ ಪ್ರಾಕ್ಟೀಸ್ ಅನ್ನು ಸ್ಟಾರ್ಟ್ ಮಾಡಿದೆ. ಅದರಿಂದ ಮುಂದುವರೆದ ಭಾಗ ಅನಿಲ್ ಅಂಬಾರಿ ಅಂತ ರಾಜರಾಜೇಶ್ವರ ನಗರದಲ್ಲಿ ಒಬ್ರು ಟೀಚರ್ ಇದ್ದಾರೆ ನನಗೆ. ಸೊ ಅವ್ರ ಕೈಯಲ್ಲಿ ನಾನು ಸ್ವಲ್ಪ ಕಲಿತೆ. ಯಾಕಂದ್ರೆ ಪ್ರೊಫೆಷನಲಿ ಕಲಿಬೇಕಂದಾಗ ಸ್ವಲ್ಪ ಅಂದ್ರೆ ಸಿನಿಮಾಗೆ ಮ್ಯೂಸಿಕ್ ಮಾಡಬೇಕು ಅಂದಾಗ ಸೊ ಅದ್ರ ಪ್ರೊಫೆಷನಲಿನೇ ಕಲಿಬೇಕಾಗುತ್ತೆ. ಅಂದ್ರೆ ಹೆಂಗೆಂಗೋ ನಾವು ಮಾಡೋಕ್ಕಾಗಲ್ಲ. ಅಲ್ಲಿ ಅವ್ರ ಹತ್ರ ನಾನು ಕಲಿತೆ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು. ಅವ್ರು ಸಿಕ್ಕಿ ಹಿಂಗೆ ನಾವು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ, ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯ್ತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಮತ್ಸ್ಯಗಂಧದ ಜರ್ನಿ. ಸೊ ಹಂಗೆ ಸ್ಟಾರ್ಟ್ ಆಗಿದ್ದು. ಒಂದಿನ ನಾವು ಯಾವ್ದು ಇದೆ ಕಿಣಿ ಸಾಂಗ್ ಏನೋ ಸುಮ್ಮನೆ ಹಾಡ್ತಾ ಇರ್ಬೇಕಾದ್ರೆ ಡೈರೆಕ್ಟ್ರು, ಜಿ ನೀವೇ ಯಾಕೆ ಇದು ಮಾಡಬಾರ್ದು, ಇದಿದೆ ಅಲ್ವಾ ಅಂದ್ರೆ, ಸುಮ್ಮನೆ ಯಾವ ಮ್ಯೂಸಿಕ್ ಎಲ್ಲ ದೊಡ್ಡ ಮಟ್ಟದ ಹಂಗೆಲ್ಲ ಇಲ್ಲ, ಟ್ರೈ ಮಾಡೋಣ, ಆಮೇಲೆ ನೋಡೋಣ ಏನಾಗುತ್ತೆ ನೋಡೋಣ, ಟ್ರೈ ಮಾಡೋದಾಗಲೇ ನಮ್ಮ ನಾಗರಾಜ್ ಹೇಳ್ದಂಗೆ ದೇವ ಬಾರೋ ಅಂತ ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗಕ್ಕೆ ಅಂತ ಒಂದು ದೇವ ಬಾರೋ ಅಂತ ಒಂದು ಸಾಂಗ್ ಅನ್ನ ಮಾಡಿದ್ವಿ. ಆವಾಗ ಎಲ್ಲ ಇಲ್ಲ ಮಾಡಿದ್ರು ವರ್ಕ್ ಆಗುತ್ತೆ, ಸೊ ಮಾಡೋಣ ಅಂತ ಅಂದ್ರು. ಫಸ್ಟ್ ನಮ್ದು ರೆಕಾರ್ಡ್ ಆಗಿದ್ದು ಕಿಣಿ ಅಂತ ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗ್ ಇದೆ. ನಾನು ಹೇಳಿದ್ನಲ್ಲ ನಮ್ಮ ತಾಯಿ ಇದು ಅಂತ, ಅದನ್ನ ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟರ್ಗೆ
ಕೇಳಿಸಿದಾಗ ಡೈರೆಕ್ಟರ್ ಅದನ್ನ ಒಪ್ಕೊಂಡು ಇಲ್ಲ ಅಜ್ಜಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಅದು ಸಿನಿಮಾದಲ್ಲಿ ಇದೆ ನಮ್ದು. ಸೊ ಹಿಂಗೆ ಸ್ಟಾರ್ಟ್ ಆಗಿ ಅದ್ರ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಈಗ ಎಲ್ಲವೂ ಆಯ್ತು, ಸಿನಿಮಾ ಮಾಡೋಕೆ ಒಬ್ರು ಪ್ರೊಡ್ಯೂಸರ್ ಬೇಕು, ಅದು ನಮಗ್ ವರ್ಕ್ ಆಗೋರು ಬೇಕು. ಯಾಕಂದ್ರೆ ಈ ತರ ಕಂಟೆಂಟ್ ಅನ್ನ ಮೆಚ್ಕೊಳ್ಳೋರು ಬಹಳ, ಅಂದ್ರೆ ಮಾಡಿದ್ಮೇಲೆ ಮೆಚ್ಕೊಳ್ತಾರೆ, ಕತೆ ಹೇಳಿದಾಗ ಮೆಚ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ನಮ್ಮ ವಿಶ್ವನಾಥ್ ಸರ್ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ರ ಕತೆಗಳನ್ನ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ನಾವು ಮುಂಚೆನೆ ಸಾಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ವಿ. ಯಾರಿಗೆ ಅಪ್ರೋಚ್ ಹೋಗ್ಬೇಕಾದ್ರೆ ಒಂದ್ಸಿ ಸಾಂಗ್ ಇಟ್ಕೊಂಡೇ ಹೋಗ್ತಿದ್ವಿ. ಆಕ್ಚುಲಿ ವಿಶ್ವನಾಥ್ ಸರ್ ನಮ್ಗೆ ಬಂದಿದ್ದು ಸಾಂಗಿಂದಾನೆ. ಸಾಂಗ್ ಕೇಳ್ಬಿಟ್ಟೆ ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ರು. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ವಿಶ್ವ ಸರಿಗೆ ಥ್ಯಾಂಕ್ಸ್ ಹೇಳ್ತೀನಿ, ಹಾಗೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಸ್ಟಾರ್ಟ್ ಆಗ್ಬಿಟ್ಟು ನಮ್ದು ಮ್ಯೂಸಿಕ್ ಇಲ್ಲಿವರೆಗೆ ಬಂದು ನಿಂತಿದೆ. ಇನ್ನು ಮುಂದೆ ನೀವು ನಮಗೆ ಹಾರೈಸಬೇಕು, ಪ್ರೋತ್ಸಾಹಿಸಬೇಕು. ಹೌದು, ಆಲ್ಮೋಸ್ಟ್ ದೇಸಿ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿದ್ವಿ. ಕಂಜರ ಯೂಸ್ ಮಾಡಿದ್ವಿ, ಆಮೇಲೆ ಫ್ಲೂಟ್ಸು ಆಲ್ಮೋಸ್ಟ್ ಆ ಥರದ್ದು ಯೂಸ್ ಮಾಡಿದ್ವಿ. ಡೋಲಕ್ ಯೂಸ್ ಮಾಡಿದ್ದೀವಿ, ಡಮಾಮಿ ಯೂಸ್ ಮಾಡಿದ್ದೀವಿ. ಡಮಾಮಿ ನಮ್ಮ ಸಿದ್ಧಿ ಜನಾಂಗದ್ದು ಇದನ್ನ ಪೀಟ್ ಯೂಸ್ ಮಾಡಿದ್ದೀವಿ. ಡಮಾಮಿ, ಹೌದು, ಡಮಾಮಿ ಯೂಸ್ ಮಾಡಿದ್ವಿ. ಹೌದು, ಇವತ್ತು ಮಾಡ್ತಾರೆ. ಇಲ್ಲ, ಸಿನಿಮಾಗ ಆಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ, ಯಾಕಂದ್ರೆ ಅವ್ರಿಗೆ ಆ ರಿದಮ್ ಅವ್ರದೇ ಒಂದು ರಿದಮ್ ಇರುತ್ತೆ. ಸೊ ಅವ್ರ ರಿದಮಲ್ಲೇ ಆಡ್ತಾರೆ ಅವರು. ಈಗ ನಾವು ಇಲ್ಲಿ ಒಂದು ಕೌಂಟ್ ಕೊಡ್ತೀವಿ, 1 2 3, ಅದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಟ್ರೈ ಮಾಡ್ತೀವಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀವಿ. ತುಂಬಾ ಫೆಸಿಲಿಟಿ ಇದೆ, ಎಐ ಇಂಟೆಲಿಜೆನ್ಸ್ ಅಂತ ಇದೆ, ಆರ್ಟಿಫಿಷಿಯಲ್ ಪೂಜಾರಿ ಅವರು ಗೊತ್ತಿರುತ್ತೆ, ಯಾವ ವಾಯ್ಸ್ ಬೇಕಾದ್ರೂ ಇಲ್ಲ ಟ್ರೈ ಮಾಡ್ತೀನಿ, ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಹೌದು, ಬಹಳ ಚೆನ್ನಾಗಿರುತ್ತೆ. ಆಕ್ಚುಲಿ ಇದೆ ಅದ್ರ ಸಾಂಗ್. ನಾನು ಬೇಕಾದ್ರೆ ನಮ್ಮ ತಾಯಿ ಆಡಿದ್ದನ್ನು ನಾನು ಚೇಂಜ್ ಮಾಡಿದ್ದನ್ನು ಬೇಕಾದ್ರೆ ಹೇಳ್ತೀನಿ. ಕಿಣಿ ಕಿಣಿ ನಾಯ್ ಕಿಣಿ झाडाची जांभळा येचून कावा जांभळा बघून कावा तारा ना 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 तारा ना 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 ಈ ಥರ ಒಂದು ಕೊಂಕಣಿ ಸಾಂಗ್ ಬರುತ್ತೆ. ನಾವು ಸಿನಿಮಾದಲ್ಲಿ ಯೂಸ್ ಮಾಡಿದ್ವಿ ಅದನ್ನ, ಯಾಕಂದ್ರೆ 1 hour ಭಾಗ ಕೊಂಕಣಿ ಭಾಗ. ಅದು ಅಲ್ಲಿ ಕಾರ್ವಿಸ್ ಸ್ವಲ್ಪ ಕೊಂಕಣಿ ಎಲ್ಲ ಮಾತಾಡ್ತಾರೆ, ಅದನ್ನ ಸೊಗಡನ್ನು ಇಟ್ಕೊಂಡು ಮಾಡಿದಂಥದ್ದು ಡೈರೆಕ್ಟ್ರು ಓಕೆ ಮಾಡಿದ್ರು ಅದನ್ನ. ಸೊ ಹಾಗಾಗ್ಬಿಟ್ಟು ಹೌದು, ನಾನು ಆಡಿದ್ದೀನಿ. ಇದನ್ನ ನಾನೇ ಆಡಿದ್ದೀನಿ, ಇದನ್ನ ಆಡಿದ್ದೀನಿ. ಇನ್ನೊಂದು ಸಾಂಗ್ 5 ಸಾಂಗ್ ಇದೆ. ಮೊದಲನೇ ಇದಕ್ಕೆ ಇಂದು ನಾಗರಾಜ್ ಅವರು ಆಡಿದ್ದಾರೆ, ಇನ್ನೊಂದು ಹೇಮಂತ್ ಅವರು ಆಡಿದ್ದಾರೆ, ಹೇಮಂತ್ ಕುಮಾರ್ ಅವರು, ಇನ್ನೊಂದು ನವೀನ್ ಸಜ್ಜಿ ಅವರು ಆಡಿದ್ದಾರೆ, ಇನ್ನೆರಡು ನಾನು ಆಡಿದ್ದೀನಿ. ಅನುರಾಧ ಭಟ್ ಅವರು ಒಂದು ಆಡಿದ್ದಾರೆ, ಮೆಲೋಡಿ ಒಂದಿದೆ ಅನುರಾಧ ಭಟ್. ದೇವರಾಜ್ ಪೂಜಾರಿ ಅವರು ಮತ್ತೆ ನಾನು, ಡೈರೆಕ್ಟರ್ ನಾನು. ಇದು ಇಂದು ನಾಗರಾಜ್, ಈಗ ಒಂದಿದೆ ಇಂದು ನಾಗರಾಜ್, ಅದನ್ನ ಡೈರೆಕ್ಟರ್ ಬರ್ದಿರೋದು. ಸರ್ ನಮ್ಮ ಅಸಿಸ್ಟೆಂಟ್ ಅವ್ರ ಹೆಸರು ಅದು. ಹೌದು, ಇಲ್ಲ 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 ಇಲ್ಲ, ಅದು ಹಾಗೆ ಇಟ್ಟಿವಿ. ಸರ್ ರೇಣು ಸ್ಟುಡಿಯೋದಲ್ಲಿ ಮಾಡಿದ್ವಿ. ಬೇಸಿಕಲಿ ನಮ್ದೇ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ವಿ ಚಿಕ್ಕದಾಗಿ. ಯಾಕಂದ್ರೆ ನಾನು ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರಿಂದ ನಾನು ದುಡ್ಡು ಕೊಟ್ಟು ಹೋಗ್ಬಿಟ್ಟು 1 hour ಇಷ್ಟು ಅಂತ ಕೊಟ್ಬಿಟ್ಟು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ನಮ್ಮದೇ ಒಂದು ಪುಟ್ಟದಾಗ ಒಂದು ಸ್ಟುಡಿಯೋ ಮಾಡ್ಕೊಂಡು ಬೆಳಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಕೂತು ಅಲ್ಲಿ ಮಾಡಕ್ಕೆ ಅವಕಾಶ ಆಗಬೇಕು ಅಂತ ಒಂದು ಪುಟ್ಟದಾಗ ಒಂದು ಮಾಡ್ಕೊಂಡಿದ್ವಿ. ಬೇಸಿಕ್ ಅಲ್ಲಿ ಮಾಡ್ಕೊಂಡ್ವಿ, ಇನ್ನೆಲ್ಲ ರೆಕಾರ್ಡಿಂಗ್ಸ್ ಎಲ್ಲ ರೇಡಿಯೋ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಆಲ್ಮೋಸ್ಟ್ ಲೈವ್ ಯೂಸ್ ಮಾಡಿದ್ವಿ. ಆಮೇಲೆ ಆಲ್ಮೋಸ್ಟ್ ನಾವು ಈ ದೇಸಿ ಇವ್ರನ್ನ ಕರೆದು ಒಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ಗಳನ್ನ ನುಡಿಸಿದೀವಿ. ಯಾಕಂದ್ರೆ ಅವ್ರ ಕೈಯಲ್ಲೇ ಚಂದ ಬರೋದು, ಬಟ್ ಅದನ್ನ ಫೋಕಸ್ ಮಾಡಿದ್ವಿ ಒಂಚೂರು. ಅದೇ ಎರಡನ್ನೂ ಸಂಭಾಳಿಸೋಣ ಅಂತ ಇದ್ದೀನಿ, ಯಾಕಂದ್ರೆ ಎರಡು ನನ್ನ ಕಣ್ಣಿದ್ದಂಗೆ. ಅದೇ ನೋಡ್ಬೇಕು ಇನ್ನು ಮುಂದೆ ಹೆಂಗೆ ನಿಭಾಯಿಸ್ಬೇಕು ಅಥವಾ ನಿಭಾಯಿಸ್ಬೇಕು ಅಂತ ಇದ್ದೀನಿ, ಬಟ್ ನಿಭಾಯಿಸ್ತೀನಿ ಏನೋ. ಸರ್ ಪರಮಾತ್ಮದಿಂದ 110 ಸಿನಿಮಾ ಸಮಥಿಂಗ್ ಆಗಿದೆ. ವರ್ಷಕ್ಕೆ 10 ಸಿನಿಮಾ ಅಂತ ಆವರೇಜ್. ಸರ್ ಲೈನಪ್ ಅಲ್ಲಿ ಕನ್ನಡದಲ್ಲಿ ಒಂದು 3 ಸಿನಿಮಾ ಇದೆ, ತೆಲುಗು ಅಲ್ಲಿ 1 ಸಿನಿಮಾ ಇದೆ, ನಡೀತಾ ಇದೆ.
ಆಮೇಲೆ ತಮಿಳಲ್ಲಿ ಒಂದು ಸಿನಿಮಾ ನಡೀತಿದೆ, ಇವರು ಸಾಧು ಅವ್ರ ಮಗ ಅವ್ನು ಮಾಡ್ತಿದ್ದಾರೆ ತಮಿಳಲ್ಲಿ, ಸೊ ಅದೊಂದು ನಡೀತಿದೆ. ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ? ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಾನು ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಬೇಕು ಅಂತ ನನ್ನ ಪ್ಲಾನ್ ಇತ್ತು. ಯಾವಾಗ ನಮ್ಮ ಡೈರೆಕ್ಟರ್ ಸಿಕ್ಕಿದ್ರು ಅವಾಗ ನನ್ನ ಡೈರೆಕ್ಷನ್ ಪ್ಲಾನ್ ನಿಂತೋಯ್ತು. ಯಾಕಂದ್ರೆ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ರು, ನಾನು ಆಕ್ಚುಲಿ ಅವ್ರ ಹತ್ರ ಹೋಗಿದ್ದೆ ಡೈರೆಕ್ಷನ್ ಮಾಡೋಣ ಅಂತಾನೆ. ಬಟ್ ನಮ್ಗೆ ಡೈರೆಕ್ಟರ್ ಏನಾದ್ರು, ನೀವು ಈಗ ಡೈರೆಕ್ಷನ್ ಮಾಡ್ಬಿಡಿ, ನೀವು ಫಸ್ಟ್ ಮ್ಯೂಸಿಕ್ ಮಾಡಿ ಆಮೇಲೆ ಬೇಕಾದ್ರೆ ಡೈರೆಕ್ಷನ್ ಮಾಡಿ ಅಂತ ಅಂದ್ರೆ. ಸೊ ನಮ್ಗೆ ಅದು ಕಾಂಬೋ ವರ್ಕ್ ಆಯ್ತು. ಕಥೆ ಯಾರ್ದು ಮತ್ಸ್ಯಗಂಧ? ಎಲ್ಲ ದೇವರಾಜ್ ಪೂಜಾರಿ ಡೈರೆಕ್ಟರ್, ಎಲ್ಲ ಅವ್ರದ್ದೇ. ಅಲ್ಲಿ ಪಕ್ಕ ಹೊನ್ನಾವರದ ಸೊಗಡನ್ನ ಹೇಳಿದ್ವಿ. ಸರ್ ಆಕ್ಚುಲಿ ನಾನು 1 ವರ್ಷದಿಂದನೇ ಪ್ಲಾನಿಂಗ್ ಅಲ್ಲಿದ್ದೆ. ಟ್ಯೂನ್ಸ್ಗಳು ಎಲ್ಲ ಪ್ಲಾನಿಂಗ್ ಅಲ್ಲಿದ್ದೆ. ಆಮೇಲೆ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಸ್ವಲ್ಪ ಹುಡುಕ್ತಾ ಇದ್ವಿ. ಯಾಕಂದ್ರೆ ನಾನು ಹೊಸಬ ಆಗಿದ್ರಿಂದ, ಪ್ರಥಮ ಇದಾಗಿದ್ರಿಂದ ಎಲ್ಲೂ ಆ ಕಡೆ ಈ ಕಡೆ ಆಗಬಾರ್ದು ಅಂತ ನೀಟಾಗಿ ಸ್ವಲ್ಪ ಪ್ಲಾನ್ ಮಾಡ್ಬಿಟ್ಟು ನಾನು ಡೈರೆಕ್ಟ್ರು ಹಾಗೂ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲ ಸೇರಿಕೊಂಡು, ಸರ್ ನೋಡಿ ನಮ್ಮ ಜೊತೆಗೆ ನಮ್ಮ ಬೆನ್ನಿಗೆ ನಮ್ಮ ಪ್ರೊಡ್ಯೂಸರು ಬರೋರು ಯಾವಾಗಲೂ, ಯಾಕಂದರೆ ಅವರು ಇನ್ವಾಲ್ವ್ ಆಗಿಬಿಟ್ಟಿದ್ರು ಅಷ್ಟು. ಎಲ್ಲ ಹೊನ್ನಾವರಕ್ಕೆ ಹೋಗಿ ಕೆಲವೊಂದಿಷ್ಟು ಲೈವ್ಸು ಎಲ್ಲ ತೊಗೊಂಡು ಬಂದು 1 year. ಮುಂದೆ ನಿಮ್ಮ ಪಯಣ ಯಾವ ಕಡೆ ಅಂದ್ರೆ ಆಕ್ಟಿಂಗ್ ಕಡೆ ಜಾಸ್ತಿ ಫೋಕಸ್ ಅಥವಾ ಮ್ಯೂಸಿಕ್? ಸರ್ ಎರಡು ಇದೆ ಸರ್. ಯಾಕಂದ್ರೆ ನಾನು ಮುಂಚೆ ಬಂದಿದ್ದು ಆಕ್ಟಿಂಗ್ ಇಂದ, ಹಾಗಾಗ್ಬಿಟ್ಟು ಇದು ಎಕ್ಸ್ಟರ್ನಲ್ ಇನ್ನು ಹಾಕೊಂಡಿದ್ದೀನಿ. ಹಾಗಾಗ್ಬಿಟ್ಟು ಎರಡನ್ನೂ ಬ್ಯಾಲೆನ್ಸ್ ಮಾಡೋಣ ಅಂತಿದ್ದೀನಿ. ಮ್ಯೂಸಿಕ್ ಸಿಕ್ಕಿದ್ರೆ ಆಕ್ಟಿಂಗ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಹಾಂ ಸರ್, ಅದೊಂದು ಪ್ಲಾನ್ ಇದೆ ಸರ್. ಫ್ಯಾಬ್ಗೆ ಬರೋಣ ಅಂತಿದ್ವಿ ನೆಕ್ಸ್ಟ್ ಮಂತ್. ಮ್ಯೂಸಿಕ್ ಯಾವ್ದಾದ್ರು ಮಾಡ್ತಿದ್ದೀರಾ? ಬಂದಿದೆ, ಬಟ್ ನಾನು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಯಾಕಂದ್ರೆ ಮೊದಲು ನಾನು ಏನು, ಅದಕ್ಕೆ ಪ್ರೆಸ್ ಮೀಟನ್ನು ನಾನು ಆಮೇಲೆ ಕರೆಸಿರೋದು ಏನಕ್ಕಂದ್ರೆ, ಮೊದಲು ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಟು ಆಮೇಲೆ ಹೇಳೋದು ಚಂದ ಇರುತ್ತೆ, ಅದಕ್ಕೋಸ್ಕರ ತೋರಿಸಿದ್ದೀನಿ. ನನಗೆ ತುಂಬ ನೀಟಾಗಿ ಮಾಡಿದ್ಯಾ, ಒಳ್ಳೇದಾಗಲಿ, ಆದರೆ ನೆಕ್ಸ್ಟ್ ಸಿನಿಮಾ ಇದು ರಿಪೀಟ್ ಆಗಬಾರ್ದು, ಈ ಥರದ್ದು ಇನ್ನೊಂದೇನು ಹೊಸದಾಗಬೇಕು ಅಂತ, ಇದ್ರ ಅಪ್ಪರ್ ಲೆವೆಲ್ ಹೋಗ್ಬೇಕು, ಸೇಮ್ ರಿಪೀಟೇಷನ್ ಯಾವತ್ತೂ ಆಗಬಾರ್ದು ಅನ್ನೋದು ಫೀಡ್ಬ್ಯಾಕ್ ಬಂತು. ಈ ಹಾಡಿನ ರೆಸ್ಪಾನ್ಸ್ ಹೇಗಿದೆ ದೇವರಾಜ್ ಪೂಜಾರಿ? ಈ ಹಾಡು ಕೇಳಿದ್ರೆ ಭಟ್ರಲ್ಲಿ ಲಿರಿಕ್ಸ್ ಬರೆದಿದ್ದಾರೇನೋ ಅಂತ ಡೌಟ್ ಬಂತು, ಆಮೇಲೆ ಗೊತ್ತಾಯ್ತು ನೀವು ಬರೆದಿದ್ದೀರಾ ಅಂತ. ಸರ್ ಇಲ್ಲ, ತುಂಬ ಚೆನ್ನಾಗಿದೆ. ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಜಾಸ್ತಿ, ಸಾಹಿತ್ಯದ ಬಗ್ಗೆ ಅದು. ಅಲ್ಲ, ಈ ಹಾಡು ಆಲ್ರೆಡಿ ಬಿಟ್ಟಿದ್ದೀರಲ್ಲ? ಹಾಂ ಸರ್, ತುಂಬ ಚೆನ್ನಾಗಿದೆ. 600K ಸಮಥಿಂಗ್ ಪ್ರೆಸೆಂಟ್ ರನ್ನಿಂಗ್ ಇದೆ, 3rd ಡೇ ಇದು. ಸೊ ಇನ್ನು ಚೆನ್ನಾಗಿ ಹೋಗುತ್ತೆ ಅಂತ ಅನಿಸ್ತಿದೆ ನನಗೆ. ಇನ್ನು ನೋಡಬೇಕು, ಅದಕ್ಕೆ ಆಡಿಯನ್ಸ್ ಡಿಸೈಡ್ ಮಾಡ್ಕೊಳ್ತಾರೆ ಸೊ ಹೇಗೆ ಏನು ಅಂತ. ಇದು ಸ್ವಲ್ಪ ಕಮರ್ಷಿಯಲ್ ಟಚ್ ಸಾಂಗ್, ಬಟ್ ನೆಕ್ಸ್ಟು ದೇಸಿ ಫ್ಲೇವರ್ ಇದೆ. ಇದೊಂದೇ ಕಮರ್ಷಿಯಲ್ ಟಚ್ ಸಾಂಗ್ ಇರೋದು ಸಿನಿಮಾದಲ್ಲಿ. ಸಿನಿಮಾಗೆ ತಕ್ಕಂಗೆ ಅದನ್ನು ಅಳವಡಿಸ್ಕೊಂಡಿದ್ದೀವಿ ಸಾಂಗನ್ನು. ಸೊ ಬಿಗಿನಿಂಗ್ ಒಂದು ಕಿಕ್ ಸಿಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ಸಾಂಗ್ ಕಮರ್ಷಿಯಲ್ ಬಿಟ್ವಿ. ಯಾಕಂದ್ರೆ ಪ್ರಶಾಂತ್ ಅವರು ಸಂಗೀತಕ್ಕೆ ಹೊಸಬರಾಗಿರೋದ್ರಿಂದ